ಡ್ರೋನ್ ಪ್ರತಾಪ್. ಸುಸ್ತೆ ಸುಮಾರು ಏಸ್ತೆ ಡಮಾರು ಅಂತಾರೆ ತೆಲುಗುಲಿ ಒಂದು ಲೈನು. ನೋಡಕ್ ಮಾತ್ರ ಸುಮಾರು, ಒಂದ್ಸಲ ಹಾಕಿದ್ರೆ ಬಾಂಬು ಎಲ್ಲಾರು ಡಮಾರು ಅಂತಾರಲ್ಲ ಹಂಗೆ ಪ್ರತಾಪ್. ಜಗಳ ಮಾಡಕ್ಕೆ ಅಂತ ನಿಂತ್ಕೊಂಡ್ರೆ ಅಲ್ಲಿ ಶೀಟ್ ಎಗ್ರೋಬೇಕು, ಆ ರೇಂಜ್ಗೆ ನಾನು ಜಗಳ ಮಾಡ್ತಿದ್ದೆ. ನನ್ಗೆ ಅರ್ಥನೇ ಆಗಲ್ಲ, ವಾರದ ಕೊನೆಯಲ್ಲಿ ಬಂದಾಗ ಮಾತ್ರ ಎಲ್ಲರೂ ಮೇಧಾವಿಗಳಾಗ್ತಾರೆ. ತಲೆ ಕೆಡ್ಸ್ಕೊಡಲ್ಲ, ಯಾಕೆ ಅಂತ ಹೇಳಿದ್ರೆ ಬೀಪ್ ಮಾಡ್ಕೊಂತಾರೆ. ಹಂಗನ್ಬಿಟ್ಟು ನಾನು ಎಲ್ಲದಕ್ಕೂ ಸುಮ್ಮನೆ ಬಾಯಿ ಮುಚ್ಕೊಂಡಿರಕ್ ಆಗಲ್ಲ. ಬಾತ್ರೂಮ್ ಹೋಗಿ ಬೈಕೊಂಡಿರೋದು ಇದೆ, ಸಿಕ್ಕಾಬಡೆ ಬೈಕೊಂಡಿದ್ದೀನಿ ಬಾತ್ರೂಮಲ್ಲಿ. ಅದೇ ಕೆಲವೊಂದು ಪಾಯಿಂಟ್ ನನಗೆ ಎಲ್ಲೊಂದ್ ಕಡೆ ರೈಸ್ ಮಾಡ್ತಾರೆ ಅನ್ಸ್ತು ಸುದೀಪಣ್ಣ, ಅದು ರೈಸ್ ಮಾಡಿದ ಅದೊಂದ್ ಕಡೆ ಬೇಜಾರು ಅನ್ಸ್ತು ಅಷ್ಟೇ. ಕೋಟ್ಯಾಂತರ ಜನ ನೋಡ್ತಾ ಇರ್ತಾರೆ ಆಚೆ, ಒಂದೇ ಒಂದು ಶೇಡ್ ಇರಬೇಕು ಒಬ್ಬ ಮನುಷ್ಯನ್ಗೆ. 100 ಥರ ಶೇಡ್ ಆಗ್ಬಿಟ್ರೆ ಜನ ಆಚೆ ಬಂದ ಮೇಲೆ ಅವನ ನಂಬಕ್ಕೆ ತುಂಬಾ ಕಷ್ಟ ಆಗ್ಬಿಡುತ್ತೆ. ಏನ್ ಯೋಚನೆ ಮಾಡ್ತಿದ್ದೀರಾ? ಬೇಗ ಬೇಗ ಬೆಲ್ ಐಕನ್ ಕ್ಲಿಕ್ ಮಾಡಿ. ಇವಾಗ ಒಂದು ಇಂಟ್ರೆಸ್ಟಿಂಗ್ ಹೆಸರು, ಡ್ರೋನ್ ಪ್ರತಾಪ್. ಸುಸ್ತೆ ಸುಮಾರು ಏಸ್ತೆ ಡಮಾರು ಅಂತಾರೆ ತೆಲುಗುಲಿ ಒಂದು ಲೈನು. ನೋಡಕ್ ಮಾತ್ರ ಸುಮಾರು, ಒಂದ್ಸಲ ಹಾಕಿದ್ರೆ ಬಾಂಬು ಎಲ್ಲಾರು ಡಮಾರು ಅಂತಾರಲ್ಲ ಹಂಗೆ ಪ್ರತಾಪ್. ಯಾಕೆ ಇಷ್ಟು ದಿನ ಆಟ ಆಡ್ಕೊಂಡ್ ಬಂದಿಲ್ಲ, ಓಪನ್ ಆಗಿ ಸ್ಟೇಟ್ಮೆಂಟ್ ಕೊಡ್ತೀನಿ ನಾನು. ಇಷ್ಟು ದಿನ ಆಟನೇ ಆಡಿಲ್ಲ ಪ್ರತಾಪ್, ಬರೀ ಮೈಂಡ್ ಗೇಮೇ ಆಡ್ತಿದ್ದಾರೆ. ಬರೀ ನಾಮಿನೇಷನ್ ಪಾಸ್ ಸಿಕ್ಕಿದ್ರೆ ಅಲ್ಲಿ ಯಾರನ್ನ ಟಾರ್ಗೆಟ್ ಮಾಡ್ಬೇಕು, ಅಲ್ಲಿ ಯಾರನ್ನ ನಾಮಿನೇಟ್ ಮಾಡ್ಬೇಕು, ಅದನ್ನ ಮಾಡ್ಕೊಂಡೇ ಬಂದಿದ್ದಾರೆ ಇಲ್ಲವರೆಗೂ ಪ್ರತಾಪ್. ಇಲ್ಲವರೆಗೂ ಬರ್ತಾರೆ ಅನ್ನೋದೇ ನನಗೆ ಡೌಟ್ ಅನಿಸ್ತು. ಯಾಕಂದ್ರೆ ಯಾವ ಆಟನೂ ಆಡಿಲ್ಲ. ನನ್ನ ಜೊತೆ ಒಂದ್ಸರಿ ಆದ್ರೂ ಚಾಲೆಂಜಿಂಗ್ ನಿಂತ್ಕೊಂಡು ಆಡಿದಾರ, ಯಾರ ಜೊತೆ ಆದ್ರೂ ನಿಂತ್ಕೊಂಡು ಆಡಿದಾರ ಕರೆಕ್ಟಾಗಿ ಪರ್ಫೆಕ್ಟಾಗಿ. ಎಲ್ಲರೂ ನಿಮ್ಮ ಕಣ್ಣುಗಳಿಗೆ ಕಾಣಿಸ್ತಾ ಇರುತ್ತದು. ಹೇಳೋದಲ್ಲ ದೊಡ್ಡದಾಗೆ. ಇವಾಗ ಏನೋ ಸೋಷಿಯಲ್ ಮೀಡಿಯಲ್ಲಿ ಓಡ್ತಿದೆ ಒಳ್ಳೇದು. ಇವಾಗ ನೆಗೆಟಿವ್ ಆಗಿರೋರಿಗೆ ಪಾಸಿಟಿವ್ ಆಗಿದೆ ಅಂದ್ರೆ ನಿಜವಾಗ್ಲೂ ನನಗೂ ತುಂಬಾ ಖುಷಿ ಆಗುತ್ತೆ. ಹಂಗನ್ಬಿಟ್ಟು ಆಟನೂ ಇರಬೇಕು ಎಲ್ಲ ಟೈಮಲ್ಲೂ, ಮೈಂಡ್ ಗೇಮ್ ಮಾಡೋದಂತಾರಲ್ಲ. ಅದಕ್ಕೋಸ್ಕರ ಅದೊಂದು ಲೈನ್, ಸುಸ್ತೆ ಸುಮಾರು ಏಸ್ತೆ ಡಮಾರು ಅನ್ನೋದು ಒಂದು ಲೈನ್ ಹೇಳ್ತಾರೆ ತೆಲುಗುಲಿ. ಅದಕ್ಕೆ ಅದು ಪ್ರತಾಪ್ಗೆ ಆಪ್ಟ್ ಆಗುತ್ತೆ. ತುಂಬಾ ಸ್ಮೂತು, ತುಂಬಾ ಸಾಫ್ಟು, ತುಂಬಾ ಕೇರಿಂಗು, ಯಾರಿಗೂ ಬೇಜಾರು ಮಾಡಕ್ ಹೋಗಲ್ಲ, ಎಲ್ಲರ ಹತ್ರ ಪ್ರೀತಿಯಿಂದ ಮಾತಾಡಿಸ್ತಾರೆ. ಅದೊಂದು ತುಂಬಾ ಇಷ್ಟ ಆಯ್ತು. ಅಲ್ಲಿಂದ ಆಗಿ ಒಂದು ಒಳ್ಳೆ ಫ್ರೆಂಡ್, ತುಂಬಾ ಸೀನಿಯರು, ಇಡೀ ಮನೆಗೆ ಸೀನಿಯರ್ ಅವರು. ಖುಷಿ ಇದೆ. ಓಕೆ, ಸೊ ಇವಾಗ ನೀವು ಮನೇಲಿದ್ದಾಗ 4 ವಾರ ಬಿಗ್ ಬಾಸ್ ಅವಾಗ ಬಂದು ಆದೇಶ ಕೊಡ್ತಾ ಇರ್ತಾರೆ. ಸೊ ಅದನ್ನ ಮಾಡಿದ್ದು ಅವ್ರ ವಾಯ್ಸ್ ಕೇಳಿಸ್ಕೊಂಡಾಗ ಗೊತ್ತಾಗುತ್ತೆ, ಬಂದ್ರು ಅಂತ ಹೇಳಿದ್ರೆ ಒಂದು ಸಿಗ್ನಲ್ ಅಲ್ಲಿ ಗೊತ್ತಾಗ್ಬಿಡುತ್ತೆ. ಸೊ ನೀವ್ ಯಾವತ್ತಾದ್ರೂ ಬಿಗ್ ಬಾಸ್ ನ ಡೈರೆಕ್ಟ್ ಆಗಿ ನೋಡಿದೀರಾ? ಶನಿವಾರ ಭಾನುವಾರ ನೋಡ್ತಿದ್ವಲ್ಲ ಸುದೀಪಣ್ಣನ, ಅವರೇ ನಮ್ ಕಣ್ಣೆ ಕಾಣಿಸಿದ್ ಬಿಗ್ ಬಾಸ್. ಅದ್ ಬಿಟ್ರೆ ಬೇರೆ ಎಂತದು ಇಲ್ಲ. ಬಟ್ ಆ ವಾಯ್ಸ್ ಕೇಳಿದ್ರೆ ಒಂಥರ ಎನರ್ಜಿ, ಒಂಥರ ಪವರ್. ಎಷ್ಟೇ ಮಲಗಿದ್ರು ಏನೇ ನಾವು ಟೆನ್ಷನ್ ಅಲ್ಲಿ ಇದ್ರು ಆ ವಾಯ್ಸ್ ಕೇಳಿದ ತಕ್ಷಣ ಇದು ಬಿಗ್ ಬಾಸ್ ಅಂದಿದ ತಕ್ಷಣ ರಪ್ ಅಂತ ಕೂತ್ಕೊಂತ ಇದ್ವಿ ನಾವು. ಅವ್ರನ್ನ ನಿಜವಾಗ್ಲೂ ನೋಡ್ಬೇಕನ್ನೋ ಒಂದು ಆಸೆ ಇದೆ. ಸೊ ವಾಯ್ಸ್ ಕೇಳಿದಾಗ ನಿಮ್ಮೊಂದು ಇಮ್ಯಾಜಿನರಿ ಬಿಗ್ ಬಾಸ್ ಹೆಂಗಿರ್ಬೋದು ನೋಡೋದಕ್ಕೆ? ಒಂದು ಬೆಳ್ಳಗಿರ್ತಾರೆ, ಸ್ವಲ್ಪ ಸ್ಮಾರ್ಟ್ ಆಗಿರ್ತಾರೆ. ಇಲ್ಲ ಅಂತ ಹೇಳಿದ್ರೆ ಆ ವಾಯ್ಸ್ ಅಲ್ಲಿ ಎಲ್ಲ ಹುಡುಗಿರು ಪಳಗ್ಸಕ್ಕಾಗಲ್ಲ, ಅಷ್ಟು ಸಕ್ಕತ್ತಾಗಿದೆ ವಾಯ್ಸು. ಎಲ್ರು ಫಿದಾ ಆಗ್ತಾರೆ ಆ ವಾಯ್ಸ್ಗೆ. ನಿಜವಾಗ್ಲೂ ಎಲ್ರು ಕಾಯ್ತಿದ್ದಾರೆ, ಇಡೀ ಕರ್ನಾಟಕ ಕಾಯ್ತಿದೆ ಆ ಬಿಗ್ ಬಾಸ್ ಯಾರು ಅನ್ನೋದು ನೋಡಕ್ಕೆ. ಇವಾಗ ನಮ್ಮ ಕಣ್ಣಿಗೆ ಎಲ್ರು ಕಾಣೋದು ಬಿಗ್ ಬಾಸ್ ಅಂದ್ರೆ ಸುದೀಪಣ್ಣ ಅಂತ. ಅದೇ ಆ ವಾಯ್ಸ್ ಕೇಳಿದಾಗ ನಾವು ಮನೆ ಒಡೆ ಕೂತ್ಕೊಂಡು ಒಂದು ಇಮ್ಯಾಜಿನರಿ, ಬೆಳ್ಳಗಿರ್ತಾರೆ, ಸ್ಮಾರ್ಟ್ ಆಗಿರ್ತಾರೆ, ಕಡಕ ಮಸ್ತಾಗಿರ್ತಾರೆ ಅನ್ನೋದು ಒಂದು ನಮಗೊಂದು ಇಮ್ಯಾಜಿನರಿ ಅಷ್ಟೇ. ಇವಾಗ ನಾವು ಟೆಲಿಕಾಸ್ಟ್ ನೋಡ್ಬೇಕಾದ್ರೆ 1 hour ನೋಡ್ತೀವಿ, 1.5 hour 2 hours ನೋಡ್ತೀವಿ, ಮತ್ತೆ ರಿಪೀಟ್ ಟೆಲಿಕಾಸ್ಟ್ ಬರುತ್ತೆ. ಬಟ್ ಮನೇಲಿ ನೀವು 24 hours ಇರ್ತೀರಾ. ಇವಾಗ ವೀಕೆಂಡ್ ಬಂತು ಅಂತ ಹೇಳಿದಾಗ ವಾರದ ಕತೆ ಕಿಚ್ಚನ ಜೊತೆ ನಡೆಯುತ್ತೆ. ಸೊ ಆ ಒಂದು ಶನಿವಾರ ಬೆಳಗ್ಗೆ ಆ ಒಂದು ಮೂಡ್ ಹೆಂಗಿರುತ್ತೆ? ಇವತ್ತು ಸುದೀಪ್ ಅವ್ರ ಜೊತೆ ಮಾತಾಡ್ತೀವಿ ಅನ್ನೋ ಮೂಡ್ ಅಂದ್ರೆ ಅಲ್ಲಿ ನಾವು ಅಂದ್ರೆ ಒಂದು ಬೀಪ್ ಬರುತ್ತೆ. ನಾವು ಅರ್ಧ ಗಂಟೆ ಮುಂಚೆ ಒಂದು ನೋಟಿಸ್ ಬರುತ್ತೆ ಮನೆಗೆ, ಹಿಂದಿನ ದಿನನೇ ಬಂದಿರುತ್ತೆ ನೋಟಿಸು. ಒಂದು ಅರ್ಧ ಗಂಟೆ ಮುಂಚೆ ಒಂದು ಬಜರ್ ಬರುತ್ತೆ. ಬಜರ್ ಬಂದಾಗ ಇನ್ನು ½ hour ಇದೆ ಟೈಮು ಅಂತ ಒಂದು ಲೆಕ್ಕ. ½ hour ಆದ್ಮೇಲೆ ಇನ್ನೊಂದು ಸಾಂಗ್ ಬರುತ್ತೆ, ಬಿಗ್ ಬಾಸ್ ಅಂತ ಒಂದು ಸಾಂಗ್ ಬರುತ್ತೆ, ಥೀಮ್ ಸಾಂಗು. ಅದಾಗಿದ ತಕ್ಷಣ ಬಂದು 2 ನಿಮಿಷದಲ್ಲಿ ಕುತ್ಕೊಬೇಕು. ಅವಾಗ ಟಿವಿ ಆನ್ ಆಗುತ್ತೆ, ಅಲ್ಲಿಂದ ಸ್ಟಾರ್ಟ್ ಪ್ಯಾನ್, ಕಾಲಿಂದ ಪ್ಯಾನ್ ಆಗುತ್ತೆ ಹಿಂಗೆ ಸುದೀಪಣ್ಣಗೆ ಕಿಚ್ಚ ಅನ್ನೋದೊಂದು ಅಲ್ಲೊಂದು ಕ್ಲಾಪ್ ಹೊಡಿತಾ ಇರ್ತೀವಿ. ಒಂದು ತುಂಬಾ ಒಂಥರ ಎನರ್ಜಿ ನೋಡಿದ ತಕ್ಷಣ. ವಾರದೆಲ್ಲ ಮಾಡಿದಾರೆ ತಪ್ಪುಗಳೆಲ್ಲ ಕಣ್ಮುಂದೆ ಬಂದ್ಬಿಡ್ತಾವಾಗ ಸ್ಟಾರ್ಟ್ ಆಗೋದ್ ಗುರು ಇವಾಗಲಿಂದ ನಮ್ಗೆ ಆಟ ಅಂತ ಅನ್ಸುತ್ತೆ. ಅದೊಂದು ಭಯ ಆಗ್ತಾ ಇರುತ್ತೆ, ಯಾರ್ಯಾರಿಗೆ ಏನೇನು ಕ್ಲಾಸ್ ತಗೊಂತಾರೆ ಅನ್ನೋದು. ಆದ್ರೆ ಏನೇ ಹೇಳಿದ್ರು ಪಾಯಿಂಟ್ ಇರುತ್ತೆ ಒಂದು. ಅದೇ ಕೆಲವೊಂದು ಪಾಯಿಂಟ್ ನನಗೆ ಎಲ್ಲೊಂದ್ ಕಡೆ ರೈಸ್ ಮಾಡ್ತಾರೆ ಅನಿಸ್ತು ಸುದೀಪಣ್ಣ, ಅದು ರೈಸ್ ಮಾಡಿದ ಅದೊಂದ್ ಕಡೆ ಬೇಜಾರು ಅನಿಸ್ತು ಅಷ್ಟೇ. ಅದು ಬಿಟ್ರೆ ಬೇರೆ ಎಂಥದ್ದು ಇಲ್ಲ. ಒಂದು ಎನರ್ಜಿ, ಒಂದು ಬಿಗ್ ಬಾಸ್ ನಮ್ಮ ಕಣ್ಣಿಗೆ ಕಾಣುವಂಥ ಸುದೀಪಣ್ಣ ವಾರ ಬಂದ ಒಂದು ಎನರ್ಜಿ ತುಂಬ್ತಾ ಇರ್ತಾರೆ. ಶನಿವಾರ ಫುಲ್ಲು ಕ್ಲಾಸ್ ತಗೊಂಡ್ರೆ ಭಾನುವಾರ ಫುಲ್ಲು ಕಾಮಿಡಿಗೆ ಹೋಗುತ್ತೆ, ಚೆನ್ನಾಗಿರುತ್ತೆ ಅದು. ಇವಾಗ ಮನೆ ಒಳಗಡೆ ಎಲ್ಲಾ ಕಡೆ ಕ್ಯಾಮ್ರಾ ಇದೆ ಅಂತ ಗೊತ್ತಿರುತ್ತೆ, ಮೈಕು ಆಲ್ಮೋಸ್ಟ್ ಇರುತ್ತೆ, ಆದ್ರೂ ಅದನ್ನ ಮರ್ತ್ಬಿಟ್ಟು ಏನಾದ್ರೂ ಮಾತಾಡಕ್ ಹೊರಟು ಆಮೇಲೆ ಕ್ಯಾಮ್ರಾ ನೋಡ್ತಿರುತ್ತಲ್ಲ ಅಂತ ಅನ್ಸಿದ್ಯಾ ಯಾವತ್ತಾದ್ರು? ನಾನ್ ಕ್ಯಾಶುವಲ್ ಆಗಿ ಮಾತಾಡ್ಬಿಟ್ಟಿದ್ದೀನಿ ಎಷ್ಟೋ ಮಾತುಗಳು. ತಲೆ ಕೆಡ್ಸ್ಕೊಡಲ್ಲ, ಯಾಕೆ ಅಂತ ಹೇಳಿದ್ರೆ ಬೀಪ್ ಮಾಡ್ಕೊಂತಾರೆ. ಹಂಗನ್ಬಿಟ್ಟು ನಾನು ಎಲ್ಲದಕ್ಕೂ ಸುಮ್ಮನೆ ಬಾಯಿ ಮುಚ್ಕೊಂಡು ಇರಕ್ ಆಗಲ್ಲ. ಓಕೆ ಬೀಪ್ ಮಾಡ್ಕೊಂಡ್ಲಿ, ಎಲ್ಲರೂ ಮಾತಾಡ್ತಾರೆ, ಅದು ನಾನು ಮಾತಾಡಿದೀನಿ ಅಷ್ಟೇ ಅನ್ಕೊಂಡು ತಲೆ ಕೆಡ್ಸ್ಕೊಂಡಿರೋ ಹೋಗಿದ್ದೀನಿ. ತುಂಬಾ ಕೋಪ ಬಂದಾಗ ಮೈಕ್ ಬಿಚ್ಚಿಟ್ಬಿಟ್ಟು ಬಾತ್ರೂಮ್ ಹೋಗಿ ಬೈಕೊಳ್ಳೋದು ಇದೆ, ಸಿಕ್ಕಾಬಡೆ ಬೈಕೊಂಡಿದ್ದೀನಿ ಬಾತ್ರೂಮಲ್ಲಿ ಕೋಪ ಬಂದಾಗ. ಯಾಕಂದ್ರೆ ಊಟ ಇಲ್ದಿರೋ ಟೈಮಲ್ಲಿ ಆಚೆ ಹಿಂಗೆಲ್ಲ ದುರಾಂಕಾರ ಬೀಳ್ತಿದ್ವಿ. ಇಲ್ಲಿ 3 ಚಪಾತಿ ತಿನ್ಬೇಕು ಬಂದು 100-150 ಗ್ರಾಮ್ ಅನ್ನ ತರ ತಿನ್ಬೇಕು, ಜಾಸ್ತಿ ಹಾಕೊಂಡ್ರೆ ಜಗಳ ಆಗುತ್ತೆ.
ಇವ್ರು ಯಾರೋ ರೆಸ್ಟ್ ರೂಮ್ ಹೋಗೋ ಟೈಮಲ್ಲಿ ನಾವು ರೆಸ್ಟ್ ರೂಮ್ ಹೋಗ್ಬೇಕಂದ್ರೆ ಇಲ್ಲಿ ರೆಸ್ಟ್ ರೂಮ್ ಇಲ್ಲ ಎಕ್ಸ್ಟ್ರಾ, ಅದೆಲ್ಲ ತುಂಬಾ ಕೋಪ ಬರೋದಷ್ಟೇ. ಓಕೆ, ಸೊ ಫೈನ್. ಇವಾಗ ಆಕ್ಚುಲಿ ನಡೀತಾ ಇರೋದು ಕೋಲ್ಡ್ ವಾರ್. ಇವಾಗ ಕೋಲ್ಡ್ ವಾರ್ ಅಂತ ಹೇಳಿದಾಗ ಈ ಡಿಸೆಂಬರ್ ಟೈಮಲ್ಲಿ ಸಿಕ್ಕಾಬಟ್ಟೆ ಕೋಲ್ಡ್ ಇರುತ್ತೆ. ಇವಾಗ ನೀವು ಮನೆ ಹೊರಗಡೆಯಿಂದ ಬಂದಾಗ ಈ ಕೋಲ್ಡ್ ಅಲ್ಲಿ ಒಂದು ಸಿಕ್ಕಾಬಟ್ಟೆ ಹೀಟ್ ಇರುತ್ತೆ. ಅಂದ್ರೆ ಇವಾಗ ಸಿಕ್ಕಾಬಟ್ಟೆ ಮೀಡಿಯಾ ಇಂಟ್ರಾಕ್ಷನ್ಸ್ ಆಗಿರ್ಬೋದು ತುಂಬಾ ನಡೀತಾ ಇರುತ್ತೆ. ಬಟ್ ಮನೆ ಒಳಗಡೆ ಇದ್ದಾಗ ನಿಮ್ಮ ಮೇಲೆ ಯಾರಾದ್ರೂ ನಿಮಗೆ ಗೊತ್ತಿದ್ದಂಗೆ ಅಥವಾ ಗೊತ್ತಿಲ್ದಂಗೆ ಕೋಲ್ಡ್ ವಾರ್ ಸ್ಟಾರ್ಟ್ ಮಾಡಿದಾರ ಅಲ್ಲಿ ಒಳಗಡೆ ಅವ್ರಿಗೆ ಒಳಗಡೆ? ನನ್ಗೆ ಅರ್ಥನೇ ಆಗಲ್ಲ. ವಾರದ ಕೊನೆಯಲ್ಲಿ ಬಂದಾಗ ಮಾತ್ರ ಎಲ್ಲರೂ ಮೇಧಾವಿಗಳಾಗ್ತಾರೆ. ವಾರ ಮುಗಿದಾದ್ಮೇಲೆ ಎಲ್ಲರೂ ಹೆಂಗಂದ್ರೆ ಹೆಂಗೆ ಮಾತಾಡ್ತಾರೆ, ಹೆಂಗಂದ್ರೆ ಹೆಂಗೆ ಇರ್ತಾರೆ. ಅಂದರೆ ಬಂದು ಇಲ್ಲಿ ಸುದೀಪಣ್ಣ ಹೇಳಿದಕ್ಕೆ ಬೆಲೆನೇ ಇರಲ್ಲ ಅಂತ ಅನ್ಸುತ್ತೆ ಒಂದೊಂದು ಟೈಮಲ್ಲಿ. ಅವ್ರು ವಾರದಲ್ಲಿ ಹೇಳ್ಬಿಟ್ಟು ಹೋಗಿರ್ತಾರೆ, ಈ ಥರ ಮಾಡಬೇಡಿ, ಈ ಥರ ಕಂಟಿನ್ಯೂ ಮಾಡಿ. ಅವ್ರು ಅದನ್ನೇ ತಿರ್ಗಾ ರಿಪೀಟ್ ಮಾಡ್ತಾರೆ. ಹೋದ ವಾರದ ಆಗಿರೋದು ತಿರ್ಗಾ ರಿಪೀಟ್ ಮಾಡ್ತಾರೆ. ಅದೆಲ್ಲೋ ಒಂದು ಕಡೆ ನನಗೆ ಬೇಜಾರು ಅನಿಸುತ್ತೆ. ಇಲ್ಲಿಂದ ಮಾತು ತೊಗೊಂಡೋಗಿ ಅಲ್ಲಿ ಹೇಳೋದು, ಅಲ್ಲಿಂದ ಮಾತು ತೊಗೊಂಬಂದು ಇಲ್ಲಿ ಹೇಳೋದು, ಅವ್ರಿಗೆ ಬೆಂಕಿ ಹಚ್ಬಿಟ್ಟು ಇವ್ರು ಸುಮ್ಮನೆ ತಮಾಷೆ ನೋಡೋದು, ಅದೆಲ್ಲ ಕೆಲವ್ರಿಗೆ ಚೆನ್ನಾಗಿ ಅನ್ಸಲ್ಲ. ಯಾಕೆಂತ ಹೇಳಿದ್ರೆ ಇಲ್ಲಿ ಕೋಟ್ಯಾಂತರ ಜನ ನೋಡ್ತಾ ಇರ್ತಾರೆ. ಆಚೆ ಒಂದೇ ಒಂದು ಶೇಡ್ ಇರಬೇಕು ಒಬ್ಬ ಮನುಷ್ಯನಿಗೆ. 100 ಥರ ಶೇಡ್ ಆಗಿಬಿಟ್ರೆ ಜನ ಆಚೆ ಬಂದ ಮೇಲೆ ಅವನ ನಂಬಕ್ಕೆ ತುಂಬ ಕಷ್ಟ ಆಗ್ಬಿಡುತ್ತೆ. ಅದು ಬೇಡ ಅಂತ ಅನ್ಕೊಂತೀನಿ. ಅವ್ರವರಲ್ಲೇ ಸ್ಟಾರ್ಟ್ ಆಗ್ಬಿಡುತ್ತೆ. ಇವಾಗ ಕಾರ್ತಿಕ್ ಮತ್ತೆ ವಿನಯ್ ಅವ್ರ ಫ್ರೆಂಡ್ಶಿಪ್ 10 ವರ್ಷದ ಫ್ರೆಂಡ್ಶಿಪ್ ಓಡೈದಾಗ ಹೇಳ್ತಿದ್ರು, ನಾನು ಕಾರ್ತಿಕ್ ಈ ಥರ ಫೇಸೇ ನೋಡಿಲ್ಲ ನಾನು. ವಿನಯ್ ನನ್ನ ಹತ್ರ ಹೇಳ್ಕೊಂಡಿದ್ದು, ಈ ಥರ ಫೇಸೇ ನೋಡಿಲ್ಲ ನಾನು. ಯಾವಾಗಲೂ ನಗ್ತಿರೋನು, ಯಾವಾಗಲೂ ಖುಷಿಯಾಗಿ ಇರೋನು. ಇಲ್ಲಿ ಬಂದು ಸಡನ್ನಾಗೆ ಯಾವುದೋ ಒಂದು ಹುಡುಗಿಗೋಸ್ಕರ ಹಿಂಗೆಲ್ಲ ಮಾಡ್ತಿದ್ದಾನೆ ಅನ್ನೋದೊಂದು ಅದೊಂದು ಬೇಜಾರು ಅನಿಸುತ್ತೆ. ಯಾಕಂದರೆ ಮುಂಚೆ ಇದ್ದಾಗ ಹೆಂಗಿರ್ತೀವೋ ಹೊರಗಡೆ ಬಂದಾಗ ಹಂಗೆ. ಟಾಸ್ಕ್ ಬಂದಾಗ ಓಕೆ, ಟಾಸ್ಕ್ ಆಡಿ ತೊಂದರೆ ಇಲ್ಲ. ಆದರೆ ತುಂಬ ಪರ್ಸನಲಾಗಿ ತೊಗೊಂಡು ಮನುಷ್ಯತ್ವ ಅನ್ನೋದು ಬಿಟ್ಬಿಟ್ಟು ಅದನ್ನ ಆಡಿದಾಗ ನೋಡೋರ್ಗೂ ತುಂಬ ಕಷ್ಟ ಆಗುತ್ತೆ, ಅನ್ಭೋಗಿಸ್ತಿರೋರ್ಗೂ ತುಂಬ ಕಷ್ಟ ಆಗುತ್ತೆ. ಅದು ಬೇಡ ಅಂತ ಅನ್ಕೊಂತೀನಿ. ಸೊ ನಿಮ್ಮ ಮೇಲೆ ನಿಮಗೆ ಗೊತ್ತಿದ್ದಂಗೆ ಅಥವಾ ಗೊತ್ತಿಲ್ದಂಗೆ ನಿಮ್ಮ ಮೇಲೆ ಯಾರಾದರೂ ಸೈಲೆಂಟ್ ಆಗಿ ವಾರ್ ಸ್ಟಾರ್ಟ್ ಮಾಡಿದ್ಯಾ ಮನೆ ಒಳಗಡೆ? ಆ ಥರ ಎಲ್ಲ ಸ್ಟಾರ್ಟ್ ಮಾಡಿದೆ ಅಂತ ಇಲ್ಲ. ಆ ಥರ ಸ್ಟಾರ್ಟ್ ಮಾಡಿದರೆ ನನ್ನ ವಾರ್ ನಾನು ಸ್ಟಾರ್ಟ್ ಮಾಡ್ತಿದ್ದೆ ಅಂತ ಅನ್ಕೊಂತೀನಿ. ಅಲ್ಲಿ ಬಾಯಿ ಮುಚ್ಕೊಂಡಿರ್ತಾ ಇರಲಿಲ್ಲ. ಆ ಥರ ಯಾವುದೂ ಬಂದಿಲ್ಲ. ಅದಕ್ಕೆ ಬಹುಶಃ ರಕ್ಷಕ್ ಜಗಳ ಮಾಡಿಲ್ಲ ಅಂತ ಅನ್ಕೊಂತೀನಿ. ಜಗಳ ಮಾಡೋಕ್ಕೆ ಅಂತ ನಿಂತ್ಕೊಂಡ್ರೆ ಅಲ್ಲಿ ಶೀಟ್ ಎಗರೋಬೇಕು, ಆ ರೇಂಜ್ಗೆ ನಾನು ಜಗಳ ಮಾಡ್ತಿದ್ದೆ. ಒಂದು ಟಾಸ್ಕ್ ಬಂತು, ನಾನು ಬಂದಾದ್ಮೇಲೆ ನೆಕ್ಸ್ಟ್ ವಾರದಲ್ಲೇ ಕೂತ್ಕೊಂಡು, ಅಂದರೆ ಬೊಂಬೆ ಆಟವಯ್ಯ ಅಂತ ಕೂತ್ಕೊಂಡಿರ್ತಾರೆ ಒಬ್ಬರೆಲ್ಲರೂ ಬೈಬೇಕು, ಒಂದು ಟೀಮ್ಗೆ ನಗಿಸ್ಬೇಕು, ಅಳಿಸ್ಬೇಕು ಅಂತ. ಆ ಟೈಮಲ್ಲಿ ನಾನು ಎಲ್ಲರೂ ನೆನ್ಸ್ಕೊಂಡ್ರು ಅಂತೆ. ಮನೇಲಿ ಈಶಾನಿ ಸ್ನೇಹಿತೆಲ್ಲ ಬಂದಾದ್ಮೇಲೆ ಹೇಳ್ತಿದ್ರು, ಆ ಟೈಮಲ್ಲಿ ನೀನು ಇರಬೇಕಾಯ್ತು ಗುರು, ಶೀಟ್ ಎಗರೋ ಥರ ಕಿರಿಸ್ತಿದ್ದೆ, ಜಗಳ ಮಾಡ್ತಿದ್ದೆ, ಬೈತಿದ್ದೆ ಅಂತ ಹೇಳಿ. ಅಂದರೆ ಆ ಥರ ಮೂಮೆಂಟ್ಸ್ ನನಗೆ 1 ತಿಂಗಳಲ್ಲಿ ನನಗೆ ಎಲ್ಲೂ ಬಂದಿಲ್ಲ ಆ ಥರ ಟಾಸ್ಕು. ಫಸ್ಟ್ ತಿಂಗಳು ನಮಗೆ ಫುಲ್ ಇದ್ದಿದ್ದು ಒಂದು ಮೆಂಟಲಿ ಇಲ್ಲಾಂದ್ರೆ ಫಿಸಿಕಲಿ. ಆ ಥರ ಬೇರೆ ಥರ ಅಗ್ರೆಸಿವ್ ಆಗೋ ಟಾಸ್ಕ್ ಎಲ್ಲೂ ಬಂದಿಲ್ಲ ನನಗೆ. ಆ ಥರ ಅಗ್ರೆಸಿವ್ ಆಗೋ ಟಾಸ್ಕ್ ಬಂದರೆ 100% ನಾನು ಅಗ್ರೆಸಿವ್ ಆಗ್ತಿದ್ದೆ. ಇದ್ದಷ್ಟು ದಿನ ಆಡಿದಷ್ಟು ಟಾಸ್ಕ್ಗಳು ಎಲ್ಲ ಕಂಪ್ಲೀಟ್ ಮಾಡಿ ಪರ್ಫೆಕ್ಟಾಗಿ ಆಡಿದೆ. 2ನೇ ವಾರದಲ್ಲೇ ಕ್ಯಾಪ್ಟನ್ ಆಗ್ತೀನಿ ಮನೆಗೆ. ಅದಾದಮೇಲೆ ಅವ್ರಗಳ ಬಾಯಿಂದಾನೆ ತುಂಬ ಚಿಕ್ಕ ಹುಡುಗ ಆಗಿ ಮನೆ ಒಡೆ ಉತ್ತಮ ಅನ್ನೋ ಒಂದು ಮೆಡಲ್ ತೊಗೊತೀನಿ. ತುಂಬ ಖುಷಿ ಅನಿಸುತ್ತೆ, ಅಷ್ಟೇ ಸಾಕು. ಇನ್ನೊಂದು ಕಳಪೆ ಹೋಗ್ಬೇಕಂತ ಒಂದು ಆಸೆ ಇತ್ತು, ಜೇರೋಡೆ ಹೋಗಿ ಒಂದು ದಿವಸ ಮಲ್ಕೊಬೇಕಂತ ಒಂದು ಆಸೆ ಇತ್ತು. ಈ ಥರದ್ದು ಆಸೆ ನಿಜವಾಗ್ಲೂ ನನಗೂ ಹೋಗ್ತಾನೆ ಹೇಳಿದ್ದೆ, ತುಂಬ ಒಂದು ಆಸೆ ಇತ್ತು. ಅದು ಜೇರೋಡೆ ಹೋಗ್ಬೇಕು, ಒಂದು ದಿವಸ ಮಲಗಬೇಕು, ಒಂದು ಕಿಚನ್ ಚಪ್ಪಾಳೆ ತೊಗೊಳ್ಬೇಕು ಅಂತ. ಎರಡೂ ಆಗಿಲ್ಲ, ಅದೊಂದು ಬೇಜಾರಿದೆ ಅಷ್ಟೇ. ಆ ಗ್ಯಾಪಲ್ಲೂ ಕೂಡ ನನಗೆ ಆಸೆ ಇತ್ತು, ಮೇ ಬಿ ನನಗೆ ಯಾರೋ ಕಳಪೆ ಕೊಡಲ್ಲ ಗುರು, ಚೆನ್ನಾಗಿ ಬೇರೆ ಆಡ್ತಾ ಇದ್ದೀನಿ, ಈಗ ಒಂದು ಕಳಪೆ ಹೋಗ್ಬೇಕಂತ ಹೇಳಿದ್ರೆ ನನಗೆ ನಾನೇ ಬಿದೋಗ್ಬಿಡ್ಬೇಕು, ಆಟೋಮೆಟಿಕ್ ಕಳಪೆ ಕೊಡ್ತಾರೆ ಅಂತ. ಒಂದು ಬಲೂನ್ ಟಾಸ್ಕ್ ಬರುತ್ತೆ, ಒಂದು ನಾಮಿನೇಷನ್ ಬಲೂನ್ ಒಳಗಡೆ ಒಂದು ನಾಮಿನೇಷನ್ ಪಾಸ್ ಇರುತ್ತೆ ಅಂತ. ಆ ಗ್ಯಾಪಲ್ಲಿ ನಾನು ಜೈಲ್ ಒಳಗಡೆ ಹಂಗೆ ತೂರ್ಕೊಂಡು ಬಾತ್ರೂಮ್ ಎಲ್ಲ ನೋಡ್ಕೊಂಡು ಹೆಂಗಿದೆ, ಬೆಡ್ ಎಲ್ಲ ಹೆಂಗಿದೆ ನೋಡ್ಕೊಂಡು ವಾಪಸ್ ಬರ್ತೀನಿ ಆಚೆ. ಅದೊಂದು ಚೆನ್ನಾಗಿತ್ತು ಅಷ್ಟೇ. ಓಕೆ, ಸೊ ಮನೆ ಒಳಗಡೆ ಇದ್ದಾಗ ಹೊರಗಡೆ ಹೋದ್ಮೇಲೆ ಇವ್ರು ಸಹವಾಸ ಬೇಡಪ್ಪ ಅಂತ ಅನ್ಸಿದ್ಯಾ ಯಾರ ಮೇಲಾದ್ರೂ? ನಾನು ಯಾರ ಜೊತೆ ಶವಾಸನೆ ಮಾಡಿರಲಿಲ್ಲ ಒಳ್ಳೆ. ಫಸ್ಟ್ ಆಫ್ ಆಲ್ ಆ ಥರ ಅನ್ಸಕ್ಕೆ ಯಾರ ಜೊತೆ ಖುಷಿಯಾಗಿ ಇದ್ದಿದ್ರಿಂದ ಯಾರಿಗೂ ನಂಗೆ ಆ ಥರ ಅನಿಸಿಲ್ಲ. ಸೊ ಹೊರಗಡೆ ಹೋದ್ಮೇಲೂ ಮನೆಯಿಂದ ಹೊರಗಡೆ ಬಂದ್ಮೇಲೂ ಕೂಡ ಇವ್ರ ಜೊತೆ ಫ್ರೆಂಡ್ಶಿಪ್ ಕಂಟಿನ್ಯೂ ಮಾಡಬೇಕು ಅಂತ ಅನ್ಸಿದ್ವಿ? ಎಲ್ಲರ ಜೊತೆ ಫ್ರೆಂಡ್ಶಿಪ್ ಕಂಟಿನ್ಯೂ ಮಾಡ್ತೀನಿ, ಯಾವ ಫ್ರೆಂಡ್ಶಿಪ್ ಬ್ರೇಕ್ ಮಾಡ್ಕೊಳಕ್ಕೆ ಇಷ್ಟಪಡಲ್ಲ. ಅದು ಕ್ಯಾಶುವಲ್. ಇವಾಗ ಹೊರಗಡೆ ಇದ್ದಾಗ ಜಗಳ ಬರೋದು, ಮಾತುಗಳು ಆಡೋದು ಅದೆಲ್ಲ ಕಾಮನ್, ಒಂದು ಆಟಕ್ಕೋಸ್ಕರ ಮಾಡ್ತಾರೆ. ಎಲ್ರಿಗೂ ಹೇಳೋದು ಒಂದೇ, ಅದು ಮುಖ್ಯ ದ್ವಾರ ಅಂತ ಒಂದಿದೆ. ಆದ್ರೆ ಹೊರಗಡೆ ಇದ್ದಾಗಲೇ ಆ ಜಗಳ, ಆ ನೋವು, ಆ ಮನಸ್ತಾಪಗಳೆಲ್ಲ ಕ್ಲಿಯರ್ ಮಾಡ್ಕೊಂಬಿಡಿ. ಆ ಮುಖ್ಯ ದ್ವಾರದಿಂದ ಆಚೆ ಬಂದಾದ್ಮೇಲೆ ಎಲ್ಲರೂ ಫ್ರೆಂಡ್ಸ್ ಆಗಿ ಎಲ್ಲರೂ ಒಂದು ಫ್ಯಾಮಿಲಿ ಆಗಿ ಇರೋಣ ಅಂತ ಕೇಳ್ಕೊಂತೀನಿ ಪ್ರತಿಯೊಬ್ಬರಿಗೂ. ಓಕೆ, ಸೊ 4 ವಾರ ಇರ್ತೀರಾ. ಸೊ 4 ವಾರಕ್ಕೆ ಮನೆಯಿಂದ ಹೊರಗಡೆ ಬರ್ತೀರಾ. ಸೊ ಆ ಮನೆಯಿಂದ ನಿಮ್ಮ ಮನೆಗೆ ಬಂದಾಗ ಫಸ್ಟ್ ರಿಯಾಕ್ಷನ್ ಹೆಂಗಿತ್ತು ಮನೆಯಲ್ಲಿ? ನಮ್ಮಮ್ಮ ಫಸ್ಟ್ ನಂಬೇ ಇರಲಿಲ್ಲ ನಾನು. ಯಾಕಂದರೆ ನಾನು ಎಲಿಮಿನೇಟ್ ಆದಾಗ ನಮ್ಮ ಅಕ್ಕ ನಮ್ಮ ಬಾವ ಬಂದಿದ್ದು ಸ್ಟೇಜ್ಗೆ. ಆ ಅಮ್ಮ ಬಂದಿರಲಿಲ್ಲ. ಅಮ್ಮ ನಂಗೆ ನಾನೇ ಫೋನ್ ಮಾಡಿ ಒಂದು 10 ನಿಮಿಷ ಆಗಿ ಎಲಿಮಿನೇಟ್ ಆದಮೇಲೆ ನಾನೇ ಫೋನ್ ಮಾಡಿದೆ, ಈ ಥರ ಎಲಿಮಿನೇಟ್ ಆದೆ ಅಂತ. ಬಿಡು ತೊಂದರೆ ಇಲ್ಲ, 1 ತಿಂಗಳು ಹೋಗಿ ಬಂದಲ್ಲ, ಒಳಗೆ ಹೋಗಿ ಬಂದಲ್ಲ, ಅದೇ ನನಗೆ ಖುಷಿ ಸಾಕು ಅಂತ ಹೇಳಿದ್ರು. ನಮ್ಮಮ್ಮ ಒಳಗೆ ಹೋಗಿ ನಮ್ಮ ಮುಂಚೆನೇ ಹೇಳಿದ್ರು ಸುದೀಪಣ್ಣ ಹತ್ರ. ಸುದೀಪಣ್ಣ ಕೇಳಿದ್ರು, ಎಷ್ಟು ದಿನ ಇರ್ತಾನೆ ನಿಮ್ಮ ಮಗ ಅಂತ ಕೇಳಿದ್ರು. 1 ತಿಂಗಳು ಇರ್ಬೋದು ಅಂತ ಹೇಳಿದ್ರು ನಮ್ಮಮ್ಮ. ಕರೆಕ್ಟಾಗಿ 1 ತಿಂಗಳಿಗೆ ವಾಪಸ್ ನನ್ನ ಮನೆಗೆ ಬಂದೆ ನಾನು. ಆ ಥರ ಆಗಿದ್ದದು. ಖುಷಿ ಇದ್ರು ಪ್ರತಿಯೊಬ್ಬರು. ಒಂಥರ ಶಾಕಿಂಗ್ಗೆ ಇಷ್ಟು ಬೇಗ ಬಂದಿದ್ದು. ಓಕೆ, ಸೊ ಓವರ್ ಆಲ್ ಮನೆ ಒಳಗಡೆ ಪರ್ಫಾರ್ಮೆನ್ಸ್ ನಿಮ್ಮದನ್ನ ನೋಡಿ ಎಲಿಮಿನೇಟ್ ಆಗಿ ಬಂದಾಗ ಸುದೀಪ್ ಅವ್ರು ಏನಂದ್ರು?
ಏನಕ್ಕೆ ಇಷ್ಟು ಬೇಗ ಆಚೆ ಬಂದಿದ್ದು ಅಂತ ಒಂದು ಮಾತು ಕೇಳಿದ್ರು. ಏನು ರೀಸನ್ ಆಗಿರ್ಬೋದು ಅಂತ. ರೀಸನ್ ಏನೂ ಗೊತ್ತಿಲ್ಲ. ನಾನು 100% ನಾನು ಕೊಟ್ಟಿದ್ದೀನಿ. ನಾನು ಎಲ್ಲೂ ಮೋಸ ಮಾಡಿಲ್ಲ, ನಾನೆಲ್ಲೂ ರೂಲ್ಸ್ನ ಬ್ರೇಕ್ ಮಾಡಿಲ್ಲ. ಬಿಗ್ ಬಾಸ್ ಹೇಳಿದ್ದನ್ನು ಪಾಲಿಸಿದ್ದೀನಿ. ಎಲ್ಲ ಟಾಸ್ಕ್ಗಳನ್ನ 100% ನಾನು ಕಂಪ್ಲೀಟ್ ಮಾಡಿದ್ದೀನಿ. ಕ್ಯಾಪ್ಟನ್ ಆಗಿದೆ, ಉತ್ತಮ ತಗೊಂಡೆ, ಸಾಕೋಣ. ಒಂದೇ ಒಂದ್ಸಲ ನಾಮಿನೇಟ್ ಆದೆ, ಎಲಿಮಿನೇಟ್ ಆಗಿದ್ದು ಬೇಜಾರು ಅಂತ ಅನಿಸ್ತು ಅಂತ ಹೇಳಿದೆ. ಓಕೆ, ಸೊ ಫೈನಲಿ 4 ವಾರ ಒಳಗಡೆ ಇದ್ದಾಗ ಸಿಕ್ಕಾಪಟ್ಟೆ ಕರ್ನಾಟಕ ಜನ ವೋಟ್ ಮಾಡಿದ್ದಾರೆ. ಸೊ ಎಲ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಅಂದರೆ ಒಂದೇ ಒಂದ್ಸಲ ನಾಮಿನೇಟ್ ಆಗಿದ್ದಲ್ಲ, ನಾನು ಎಲಿಮಿನೇಟ್ ಆಗಿಬಿಟ್ಟೆ. ಅದಕ್ಕೋಸ್ಕರ ಇಲ್ಲಿ ಗಂಟ ನನ್ನ ಬೆಳೆಸಿದ್ದೀರಾ, ತುಂಬ ಥ್ಯಾಂಕ್ಸ್. ನಮ್ಮ ತಂದೆನ 25 ವರ್ಷ ಬೆಳೆಸ್ಕೊಂಡ್ಬಂದಿದೆ ಇಂಡಸ್ಟ್ರಿಯಲ್ಲಿ. ಅದೇ ರೀತಿ ನನ್ನ ಬೆಳೆಸಿ ಹರಿಸಿ ಅಂತ ಕೇಳ್ಕೊತೀನಿ. ನನ್ನ ಮುಂದಿನ ಚಿತ್ರಗಳು ಎಲ್ಲರಿಗೂ ನಿಮ್ಮ ಆಶೀರ್ವಾದ ಇರಬೇಕು ಅಂತ ಕೇಳ್ಕೊತೀನಿ. ಸೊ ಯಾವಾಗ ಸ್ಕ್ರೀನ್ ಮೇಲೆ ನೋಡ್ಬೋದು ನೆಕ್ಸ್ಟ್? ಅಂದರೆ ನನ್ನ ಮೇಲೆ ಜವಾಬ್ದಾರಿ ತುಂಬ ಇದೆ. ಯಾಕೆ ಅಂತ ಹೇಳಿದ್ರೆ ನನಗೆ ಹಿಂದೆ ನನ್ನ ತಂದೆ ಇಲ್ಲ. ಗುರುಗಳು ಎಲ್ಲ ನಮ್ಮ ತಂದೆನೇ ಆಗಿರ್ತಾರೆ ನನಗೆ. ಅವ್ರು ಹೇಳಿದ ಮಾತುಗಳು ನಾನು ಪಾಲಿಸ್ಬೇಕು ಪ್ರತಿ ಕಡೆನೂ. ಅದಕ್ಕೋಸ್ಕರ ನಾನು ಸೂಕ್ಷ್ಮವಾಗಿ ನಿಂತ್ಕೊಂಡು ನನ್ಗೆ ಏನಾಗುತ್ತೆ, ನನ್ನ ಕ್ಯಾರೆಕ್ಟರ್ಗೆ, ನನ್ನ ಆ್ಯಟಿಟ್ಯೂಡ್ಗೆ ಯಾವ ಕತೆ ಚಾಯ್ಸ್ ಆಗುತ್ತೆ ಅದನ್ನು ನಾನು ಅಕ್ಸೆಪ್ಟ್ ಮಾಡಿಕೊಂಡು ಆದಷ್ಟು ಬೇಗ ಸೈನ್ ಹಾಕಿ ಲಾಂಚ್ ಆಗ್ತೀನಿ. ಓಕೆ, ಸೊ ಒಂದು ಪ್ರಶ್ನೆ ಇದೆ ನನಗೆ. ಇವಾಗ ನೀವು ಬಿಗ್ ಬಾಸ್ ಮನೆ ಒಳಗಡೆ ಹೋಗ್ತೀರಾ, ಅದು ಸಣ್ಣ ಅಚೀವ್ಮೆಂಟ್ ಏನಲ್ಲ. ಸೊ ಅಲ್ಲಿ ಒಳಗಡೆ ಹೋಗ್ತಾ ಇದ್ದೀರಾ ಅಂತ ಹೇಳಿದಾಗ ಏನೋ ಒಂದು ಕೆಪಾಸಿಟಿ ನೋಡಿಯೇ ಕರ್ಸ್ಕೊಂಡಿರ್ತಾರೆ. ಸೊ ಅವಾಗ ಒಂದು ಕ್ಯಾಪಬಿಲಿಟಿ ಇದೆ ಅನ್ನೋದನ್ನ. ಸೊ ನೀವು ಮನೆ ಒಳಗಡೆ ಹೋದಾಗ ಅದನ್ನೇನಾದ್ರು ನೋಡೋದಕ್ಕೆ ನಿಮ್ಮ ತಂದೆಯವ್ರು ಇದ್ದಿದ್ರೆ ಹೇಗೆ ಫೀಲ್ ಮಾಡ್ಕೋತಾ ಇದ್ರು? ಬಹುಶಃ ಬಿಗ್ ಬಾಸ್ಗೆ ಕಳಿಸಿರಲ್ಲ ಅಂತ ಅನ್ಕೊಂತೀನಿ ಅಪ್ಪ ನಾನು. ಯಾಕೆ ಅಂತ ಹೇಳಿದ್ರೆ ನಾನು ಇಷ್ಟು ಬೇಗ ಲಾಂಚ್ ಆಗ್ತಾ ಇರಲಿಲ್ಲ, ಅಂದರೆ ಇಷ್ಟು ಬೇಗ ನಾನು ಸಿನಿಮಾಗಳೇ ಮಾಡ್ತಾ ಇರಲಿಲ್ಲ ಅಪ್ಪ ಇದ್ದಿದ್ರೆ. ನನ್ನ ಅಪ್ಪನ ಆಸೆ ಇದ್ದಿದ್ದು ಒಂದು 24-25 ರೆಡಿ ಮಾಡಿ ಹೀರೋಗಿ ಲಾಂಚ್ ಮಾಡಬೇಕು ಅಂತ ಒಂದು ಆಸೆ ಇತ್ತು. ಫಸ್ಟ್ ಸಿನಿಮಾನು ಮಾಡಿಸ್ತಾ ಇರಲಿಲ್ಲ, ಬಿಗ್ ಬಾಸ್ಗೆ ಹೋಗೋಕ್ಕೂ ನನಗೆ ಅವಕಾಶ ಕೊಡ್ತಾ ಇರಲಿಲ್ಲ ಅಪ್ಪ. ನಿಜ? ಹೌದು. ಓಕೆ, ಸೊ ಅಂದ್ರೆ 24-25 ಕಂಪ್ಲೀಟ್ ಆದಂಗೆ ನಿಮ್ಮನ್ನ ಡೈರೆಕ್ಟ್ ಆಗಿ ಮೈನ್ ಲೀಡ್ ಸಿನಿಮಾಗೆ ಮಾಡಬೇಕು ಅಂತ ಪ್ಲಾನ್ ಇದ್ದಿದ್ದು. ಓಕೆ, ಫೈನ್. ಸೊ ಲಾಸ್ಟ್ 1 hour ಇಂದ ನಮ್ಮ ಜೊತೆ ಮಾತಾಡಿದ್ದು ರಕ್ಷಕ್ ಬುಲೆಟ್. ಸೊ 4 ವಾರಗಳು ಬಿಗ್ ಬಾಸ್ ಮನೆ ಒಳಗಡೆ ಇದ್ರು ಅಂಡ್ ಇವತ್ತು ನಮ್ಮ ಜೊತೆ ಸ್ಟುಡಿಯೋದಲ್ಲಿ ಕೂತ್ಕೊಂಡು ನಮ್ಮ BMW ಜರ್ನಿನಲ್ಲಿ ಇಷ್ಟೊತ್ತಿದ್ರಿ. ಅಂಡ್ ಥ್ಯಾಂಕ್ ಯು ಸೋ ಮಚ್ ರಕ್ಷಕ್, ಅಂಡ್ ಆಲ್ ದ ಬೆಸ್ಟ್ ನಿಮ್ಮ ಫ್ಯೂಚರ್ಗೆ. ಥ್ಯಾಂಕ್ ಯು ಸೋ ಮಚ್. ಇಂತಹ ಹೆಚ್ಚಿನ ಕಾಂಟೆಂಟ್ಗಳಿಗೆ ಸಬ್ಸ್ಕ್ರೈಬ್ ಆಗಿ ರೇಡಿಯೋ ಸಿಟಿ ಕನ್ನಡ ಯೂಟ್ಯೂಬ್ ಚಾನಲ್. ಏನ್ ಯೋಚನೆ ಮಾಡ್ತಿದ್ದೀರಾ? ಬೇಗ ಬೇಗ ಬೆಲ್ ಐಕನ್ ಕ್ಲಿಕ್ ಮಾಡಿ.